ಹಲೋ ಫ್ರೆಂಡ್ಸ್, ಆ್ಯಂಟಿ ರಿಸೆಟ್ ಎಪಿಸೋಡ್ 9 ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಇಬ್ಬರು ಹೀರೋಗಳು ಮಾಡಬೇಕಾಗಿರೋ ಕೆಲಸನೆಲ್ಲ ಮಾಡಿ ಮುಗಿಸಿ ಟಯರ್ಡಾಗಿ ಮಾಡ್ಕೊಂಡಿರ್ತಾರೆ. ಆವಾಗ ರೋಬೋ ನಿದ್ದೆಯಿಂದ ಎದ್ದು ಚೂನ ಹಂಗೆ ನೋಡ್ತಾ ಇತ್ತು. ಇವ್ನು ಮಾಡ್ಕೊಂಡಿರೋವಾಗ ಇವ್ನ ಫೇಸ್ ಹೆಂಗಿರುತ್ತೆ ಅಂತ ನಾನು ಜ್ಞಾಪಕ ಇಟ್ಕೊತೀನಿ. ಆಮೇಲೆ ಸ್ಮೈಲ್ ಹೆಂಗಿರುತ್ತೆ ಅಂತ ನಾನು ಜ್ಞಾಪಕ ಇಟ್ಕೊತೀನಿ. ಆಮೇಲೆ ಇವ್ನ ಕಣ್ಗಳು ಚೆನ್ನಾಗಿರುತ್ತೆ. ಎಷ್ಟು ದಿನ ಇವ್ನ ಜೊತೆ ಸ್ಪೆಂಡ್ ಮಾಡಿರೋ ಮೂಮೆಂಟ್ಸ್ನೆಲ್ಲ ನಾನು ಜ್ಞಾಪಕ ಇಟ್ಕೊಂಡಿರ್ತೀನಿ ಅನ್ಕೊಂಡು ಎಷ್ಟು ದಿನ ನಮ್ಮ ರೋಬೋ ಹುಡುಗ ಚೂ ಇಬ್ರು ಹೆಂಗೆಲ್ಲ ಇದ್ರು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ತಾನೆ. ಆವಾಗ ಚೂನು ನಿದ್ದೆಯಿಂದ ಎದ್ದು ರೋಬೋ ಹುಡುಗನ್ನ ತಕ್ಕೊಂತಾನೆ. ರೋಬೋನು ಹಂಗೆ ಬಂದು ಚೂ ಎದೆ ಮೇಲೆ ಮುಳ್ಕೊಂತಾನೆ. ನೆಕ್ಸ್ಟ್ ಸೀನಲ್ಲಿ ಚೂ ಸ್ಕೂಲಿಗೆ ಬಂದು ಪಾಠ ಮಾಡ್ತಾ ಇರ್ತಾನೆ. ನಮ್ಮ ರೋಬೋ ಹುಡುಗನು ಅವನ ಜೊತೆ ಬಂದಿರ್ತಾನೆ. ಚೂ ಇವಾಗಲೇ ನಂಗೆ ನಗ್ತಾ ಪಾಠ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಒಂದು ಸ್ಟೂಡೆಂಟು, ಅಪ್ಪ ಇವತ್ತೇ ಚೂ ಸರ್ ನಂಗೆ ನಗ್ತಾ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಚೂ ಒಂದು ಸ್ಟೂಡೆಂಟ್ಸ್ಗೆಲ್ಲ ಸೆಮಿಸ್ಟರ್ ನೀವು ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸಿರ್ತಾನೆ. ಅದನ್ನ ನೋಡಿ ಒಂದು ಸ್ಟೂಡೆಂಟ್ಸ್, ಪ್ರೊಫೆಸರ್ ತುಂಬಾ ಚೇಂಜ್ ಆದ್ರು, ಅದಕ್ಕೆ ಮಳೆ ಬರುತ್ತಾ ಇಲ್ಲ ಸುನಾಮಿ ಬರುತ್ತಾ ಅಂತಾನೂ ಗೊತ್ತಿಲ್ಲ, ಇದನ್ನೆಲ್ಲ ನಾನು ಫಸ್ಟ್ ಹೋಗಿ ಸೀನಿಯರ್ಸ್ ಹತ್ರ ಹೇಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನಾನು ಚೂ ಒಂದು ಸ್ಟೂಡೆಂಟ್ಸ್ಗೆಲ್ಲ ಪಾರ್ಟಿ ಕೊಡ್ತಾವನೆ. ಇಂಥ ಪ್ರೊಫೆಸರ್ ಯಾರಿಗೆ ಸಿಗ್ತಾರೆ? ಏನು ಫುಲ್ ನಾನ್ ವೆಜ್ ಡ್ರಿಂಕ್ಸ್ ಅದೇ ಇರೋದಲ್ಲಿ. ಆಮೇಲೆ ನಮ್ಮ ರೋಬೋ ಹುಡುಗ ಹೋಗಿ ಸಾಂಗ್ ಆಡ್ತಾ ಇರ್ತಾನೆ. ನಮ್ಮ ಚೂನು ಅವನ ಜೊತೆ ಹೋಗಿ ಹಾಡಾಡ್ತಾ ಇರ್ತಾನೆ. ಹಂಗೆ ಎಂಜಾಯ್ ಮಾಡ್ತಾವ್ರೆ. ಅಲ್ಲೇ ಒಂದು 4-5 ಫೋಟೋಸು ತೆಗ್ದಿರ್ತಾರೆ. ಅದನ್ನೆಲ್ಲ ನಮ್ಮ ಚೂ ಹುಡುಗ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಚೂಗ್ ಹೆಂಗ್ ಅನ್ಸುತ್ತೆ ಅಂದ್ರೆ ಒಬ್ರು ನಮ್ಮ ಜೊತೆ ಇರೋವಾಗ ಹಿಂಗೆ ಸಂತೋಷವಾಗಿರ್ತೀವೋ ಅನ್ಕೊಂಡಿರ್ತಾನೆ. ಆದ್ರೆ ಚೂಗ್ ಮಾತ್ರನೇ ಸಂತೋಷವಾಗಿರುತ್ತೆ, ರೋಬೋ ಹುಡುಗಂಗೆ ಸಂತೋಷವಾಗಿರಲ್ಲ. ಅವ್ನ ಫ್ರಿಡ್ಜ್ ಮೇಲೆ ಅವನು ಚೂನು ಸೇರಿ ತಗೊಂಡಿರೋ ಫೋಟೋಸ್ನೆಲ್ಲ ಅನ್ಸಿದಲ್ವಾ ಅದನ್ನೆಲ್ಲ ತೆಗಿತಾ ಇರ್ತಾನೆ. ಒಂದು ಫೋಟೋ ಬಿಡದೆ ಎಲ್ಲ ಫೋಟೋನು ತೆಗಿತಾನೆ. ಅದೇ ಟೈಮಲ್ಲಿ ನಾನು ಚೂನು ಕೂತ್ಕೊಂಡು ಇವ್ರಿಬ್ರು ಜೊತೆ ಸೇರಿ ತೆಗಿತಾ ಇರೋ ಫೋಟೋಸ್ನೆಲ್ಲ ನೋಡ್ತಾ ಇರ್ತಾನೆ. ಅವಾಗ ರೋಬೋ ಹುಡುಗನಿಗೆ ನಾಳೆ ನಾವು ಅಕ್ವೇರಿಯಂಗೆ ಹೋಗೋಣ ಇಲ್ಲ ಮನೇಲಿ ಕೂತ್ಕೊಂಡು ಮೂವಿ ನೋಡೋಣ ಅಂತ ಕೇಳಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ರೋಬೋ ಹುಡುಗನು ಮೆಸೇಜ್ ನ ನೋಡ್ತಾನೆ. ಆದ್ರೆ ಅದಕ್ಕೆ ಯಾವ ರಿಪ್ಲೈನೂ ಮಾಡದೆ ಸುಮ್ಮನೆ ಇರ್ತಾನೆ. ಚೂನು ರಿಪ್ಲೈ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ. ಆದ್ರೆ ರಿಪ್ಲೈನೇ ಬರಲ್ಲ. ಅವ್ನು ಹಿಂಗೆಲ್ಲ ಮಾಡ್ತಾ ಇರೋದ್ನ ಈ ಹುಡುಗಿನೂ ನೋಡ್ತಾನೆ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಚೂ ಎಲ್ಲಿರೋ ತರ ರೋಬೋ ಹುಡುಗನ ಅಕ್ವೇರಿಯಂ ಕರ್ಕೊಂಡು ಹೋಗ್ಬಿಟ್ಟು ಬಂದಿರ್ತಾನೆ. ಆದ್ರೆ ರೋಬೋ ಹುಡುಗ ಡಲ್ ಆಗಿ ಇರ್ತಾನೆ. ಚೂಗೂ ರೋಬೋ ಹುಡುಗ ಹಂಗಿರೋದು ಒಂಥರ ಬೇಜಾರಾಗಿರುತ್ತೆ. ಆಮೇಲೆ ಮನೆಗೆ ಬಂದಿದೆ ಚೂ ರೋಬೋ ಹತ್ರ, ನಿನ್ನ ಅಕ್ವೇರಿಯಂ ಅನ್ನು ಚೆನ್ನಾಗಿ ಎಂಜಾಯ್ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ರೋಬೋನ ಏನೋ ಎಂಜಾಯ್ ಮಾಡಿದೆ, ಆದ್ರೆ ಇವಾಗ ಇಬ್ರು ಸೇರಿ ಮೂವಿ ನೋಡೋಣ ಅಂತ ಹೇಳ್ತಾನೆ. ಆವಾಗಲೂ ಚೂ ರೋಬೋ ಹುಡುಗ ಏನೋ ಒಂಥರ ವ್ಯತ್ಯಾಸವಾಗಿ ನಡ್ಕೊಂಡಿರೋದನ್ನ ನೋಡಿ, ಯಾಕೋ ನಿನ್ಗೇನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಮನುಷ್ಯ ನೀವೇ ತುಂಬ ವ್ಯತ್ಯಾಸವಾಗಿದ್ದೀರಾ, ನೀವು ಟೆಕ್ನಾಲಜಿನ ಡೆವಲಪ್ ಮಾಡಿದ್ರಿ, ಆಮೇಲೆ ನೋಡೋ ಮೂವೀಸ್ನ ಭಯಂಕರವಾಗಿ ತೆಗೆದಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಅದು ನೋಡ್ತಾ ಇರೋ ಮೂವಿ ಚೆನ್ನಾಗಿಲ್ದೇ ಇರೋ ಮೂವಿ ಅನ್ಸುತ್ತೆ, ಅದಕ್ಕೆ ಅವ್ನು ಹಂಗೆ ಹೇಳ್ತಾವನೆ. ಅದಕ್ಕೆ ಚೂನು ಚೆನ್ನಾಗಿರೋ ಮೂವಿ ಎಷ್ಟೊಂದಿದೆ ಅದನ್ನು ನೋಡು ಅಂತ ಹೇಳ್ತಾನೆ. ಅದಕ್ಕೆ ಅವನು, ನಾನೇನು ಮನುಷ್ಯ ಅಲ್ಲ, ಅದರಿಂದ ನನಗೆ ಸೆಂಟಿಮೆಂಟ್ಸ್ ಅನ್ನೋದು ಏನಿಲ್ಲ, ಆಮೇಲೆ ನನಗೆ ತುಂಬ ಕೋಟ್ಸ್ ಇದೆ, ಆಮೇಲೆ ನನಗೆ ಹೊಡೆದೋಗಿರೋ ಪಾರ್ಟ್ಸ್ನ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ತಾನೆ. ಆವಾಗ ಚೂನು ಇನ್ನೂ ರೋಬೋ ಹತ್ರ ಹೋಗಿ ಕೂತ್ಕೊಂತಾನೆ. ಆವಾಗ ರೋಬೋ ಹುಡುಗ ಅವ್ನ ಕತೆ ನೆಕ್ಲೆಸ್ ಹಾಕೊಂಡಿರಲ್ಲ. ಅದನ್ನ ನೋಡಿ ಚೂನು ಅವನ ಹತ್ರ, ನಿನ್ನ ನೆಕ್ಲೆಸ್ ಎಲ್ಲ ಹೋಯ್ತು, ಅದನ್ನ ಇವತ್ತು ನೀನು ಹಾಕೊಂಡಿಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು, ನಾನು ಮರ್ತೋಗಿ ಎಲ್ಲಾದ್ರೂ ಇಟ್ಟಿರ್ಬೋದು, ನಾನು ಹೋಗಿ ಹುಡುಕ್ತೀನಿ ಅಂತ ಹೇಳಿ ಎದ್ದೋಗ್ತಾನೆ. ಆವಾಗ ಚೂನು ರೋಬೋ ಹಿಂದೆನೇ ಹೋಗಿ, ಇವತ್ತು ನಾವು ಮನೆಗೆ ಬೇಗ ಬಂದಿದ್ದೀವಿ, ನಿನಗಿನ್ನೂ ಬೇರೆ ಏನಾದರೂ ಆಸೆ ಇದೆಯಾ ಹೇಳೋ, ಅದನ್ನು ನಾವು ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಅದೆಲ್ಲ ಏನೂ ಬೇಕಾಗಿಲ್ಲ, ಏನೆಲ್ಲ ಆಸೆ ಇದೆಯೋ ಅದನ್ನೆಲ್ಲ ನಾವು ಮಾಡಿದ್ದೀವಿ, ಲಿಸ್ಟಲ್ಲಿ ಇನ್ನೂ ಏನೂ ಉಳಿದಿಲ್ಲ ಅಂತ ಹೇಳಿ ಒಂದು ಪೆನ್ ಎತ್ಕೊಂಡು ಇನ್ನೂ ಅವನು ಏನೇನೋ ಆಸೆ ಇಟ್ಕೊಂಡಿರ್ತಾನೆ. ಆದರೆ ಅದನ್ನೆಲ್ಲ ಏನೂ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಇಂಟು ಮಾರ್ಕ್ ಆಗ್ತಾ ಇರ್ತಾನೆ. ಆವಾಗ ತಿರ್ಗಚ್ಚು ಬಿಡದೆ ರೋಬೋ ಹತ್ರ, ಇಲ್ಲಾಂದರೆ ಇನ್ನೂ ಬೇರೆ ಏನಾದರೂ ಮಾಡಬೇಕಾದ್ರೂ ಏನಿಲ್ಲ ಅದನ್ನು ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರೋಬೋನು, ಅದೆಲ್ಲ ಏನೂ ಬೇಡ, ನಾನು ಏನೆಲ್ಲ ಅಂದ್ಕೊಂಡಿದ್ದೀನೋ ಅದೆಲ್ಲ ನನ್ನ ಡೇಟಾಬೇಸಲ್ಲೇ ಇದೆ, ಇನ್ನೂ ಹೋಗಿ ತಿರ್ಗಾ ಅದನ್ನೆಲ್ಲ ಮಾಡೋಕ್ಕೆ ಹೋದ್ರೆ ನನಗೆ ಬೋರ್ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಲಾಸ್ಟ್ ಎಪಿಸೋಡಲ್ಲಿ ಅಂಕಲ್ ರೋಬೋ ಹುಡುಗನ ಹತ್ರ ಹೇಳಿದ್ರೆ, ನೀನು ಏನಾದರೂ ಒಂದು ಒಳ್ಳೆ ರೀಸನ್ ಹೇಳ್ಬಿಟ್ಟು ಚೂ ಹತ್ರದಿಂದ ದೂರ ಬಂದ್ಬಿಡು ಅಂತ. ಅದಕ್ಕೆ ರೋಬೋ ಹುಡುಗನು ಚೂ ಹತ್ರ ಹಿಂಗೆಲ್ಲ ನಡ್ಕೊತಾವನೆ. ಆದರೆ ಚೂಗೆ ಏನು ಅನ್ಸುತ್ತೆ ಅಂದರೆ, ನಾನು ಏನಾದರೂ ತಪ್ಪು ಮಾಡೋದನ್ನ ಅನ್ಕೊಂಡು ನಿಂತಿರ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋವಾಗಲೂ ರೋಬೋ ಹುಡುಗ ಅವ್ನ ರೂಮಲ್ಲೇ ಕುತ್ಕೊಂಡಿರ್ತಾನೆ. ಚೂ ಬಂದು ಅವ್ನ ರೂಮ್ ಡೋರ್ನ ತಡ್ತಾ ಇದ್ರು ರೋಬೋ ಹುಡುಗ ತೆಗೆದೇನೆ ಒಳಗಡೆಯಿಂದಾನೆ ಏನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಚೂನು ಆಚೆನೇ ನಿಂತ್ಕೊಂಡು ಅವನ ಹತ್ರ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ನೀನು ಬರಲ್ವಾ ಅಂತ ಕೇಳ್ತಾನೆ. ಅವನು, ಎಷ್ಟು ದಿನ ನನಗೆ ಸ್ಕೂಲ್ಗೆ ಬಂದು ಸ್ಕೂಲು ತುಂಬ ಬೋರ್ ಹೊಡಿತಾ ಇದೆ, ಅದರಿಂದ ನಾನು ಬರಲ್ಲ ಅಂತ ಹೇಳ್ತಾನೆ. ಆದರೆ ಶಿವಶಿಂಗ್ ಏನಿರಲಿ, ನಿನಗಂತ ಹಳೆ ಕಾಲದ ಅಡುಗೆ ಒಂದು ಮಾಡ್ಕೊಂಡು ತರ್ತೀನಿ ಅಂತ, ಅದನ್ನು ಟೇಸ್ಟ್ ಮಾಡೋಕ್ಕಾದ್ರೂ ನೀನು ಬರಲ್ವಾ ಅಂತ ಕೇಳ್ತಾನೆ. ಚೂ ಫೇವ್ರೆಟ್ ಸ್ಟೂಡೆಂಟ್, ಆ ಹುಡುಗಿ ಹೆಸರೇ ಶಿವಶಿಂಗ್. ಎಲ್ಲ ಎಪಿಸೋಡಲ್ಲೂ ಆ ಹುಡುಗಿ ಹೆಸರನ್ನ ಹೇಳಿದ್ರೆ ತಾನೆ, ಆ ಹುಡುಗಿ ಹೆಸರನ್ನು ನಾನು ಜ್ಞಾಪಕ ಇಟ್ಕೊಳಕ್ಕೆ ಯಾವಾಗಲೂ ಒಂದ್ಸತಿ ಹೇಳ್ತಾರೆ, ಅದೆಲ್ಲ ಜ್ಞಾಪಕನೇ ಇರಲ್ಲ. ಅದಕ್ಕೆ ನಾನು ಚೂ ಫೇವ್ರೆಟ್ ಸ್ಟೂಡೆಂಟ್, ಆ ಹುಡುಗಿ ಈ ಹುಡುಗಿ ಅಂತ ನಾನು ನನ್ನ ಬಾಯಿ ಬಂದಿರೋ ಹೆಸರನ್ನ ಹೇಳ್ತೀನಿ. ರೋಬೋ ಹುಡುಗನಿಗೂ ಕೋಪ ಬಂದು, ನಾನು ನಿನ್ಗೆ ಹೇಳಿಲ್ವಾ ಸ್ಕೂಲ್ ನನಗೆ ಬೋರ್ ಹೊಡಿತಾ ಇದೆ ಅಂತ, ಈ ಥರ ಅವಾಗವಾಗ ಬಂದು ನನಗೆ ಹಿಂಸೆ ಕೊಡೋದನ್ನ ನಿಲ್ಲಿಸು ಅಂತ ಹೇಳ್ತಾನೆ. ಅದು ಏನಲ್ಲ, ಜೋರಾಗಿ ಕಿರಿಸ್ತಾನೆ. ರೋಬೋ ಹುಡುಗ ಇಲ್ಲ ಅಂದರೆ ಚೂ ತುಂಬ ಬೇಜಾರಾಗಲ್ವಾ, ಅದೇ ಬೇಜಾರಲ್ಲೇ ಸ್ಕೂಲ್ಗೆ ಬರ್ತಾನೆ. ಅವಾಗ ಇಬ್ಬರು ಸ್ಟೂಡೆಂಟ್ಸ್ ಕೂತ್ಕೊಂಡು ಇವನ ಬಗ್ಗೆ ಮಾತಾಡ್ತಾ ಇದ್ದಾರಾ ಇಲ್ಲ ಬೇರೆ ಯಾರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವ್ರು ಏನು ಮಾತಾಡ್ಕೊತಾರೆ ಅಂದರೆ, ಅವ್ರಿಗೆ ಕರೆಕ್ಟಾಗಿರೋ ಪಾರ್ಟ್ನರೇ ಸಿಕ್ಕವ್ರೆ. ಯಾಕಂದರೆ ಅವ್ರು ಮಾತ್ರ ಇವನ್ನ ಬಿಟ್ಟು ಹೋದ್ರೆ ಇವ್ನು ಏನಾಗ್ತಾನೋ ಗೊತ್ತಿಲ್ಲ. ಪ್ರೀತಿನೂ ಯಾವಾಗೂ ಒಂದು ಒಳ್ಳೆ ಪಾಠನ ಕಲಿಸುತ್ತೆ. ಒಬ್ರಿಗಂತ ನಾವು ವೇಟ್ ಮಾಡೋದಕ್ಕೂ ಅವ್ರ ಹತ್ರ ಒಳ್ಳೆಯವರಾಗಿರೋದಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಅವ್ರು ನಿನ್ನ ಜೊತೆಲಿ ಇದ್ರೇ ನೀನು ಚೆನ್ನಾಗಿರ್ತೀಯ ಅಂತ ಇಲ್ಲ, ಇಲ್ಲಾಂದ್ರೂ ಚೆನ್ನಾಗಿರ್ತೀಯ. ಆದರೆ ಒಬ್ಬೊಬ್ರು ಲವಲ್ಲಿ ಬೀಳ್ತಾರೆ, ಒಬ್ಬೊಬ್ರು ಲವ್ ಇಂದ ಆಚೆ ಬೀಳ್ತಾರೆ. ಆಮೇಲೆ ಒಂದು ಸ್ವಲ್ಪ ಜನ ತುಂಬ ಕಷ್ಟಪಡ್ತಾರೆ, ಒಂದು ಸ್ವಲ್ಪ ಜನ ಏನು ಕಷ್ಟಪಡ್ದೇನೆ ಅವ್ರಿಗೆಲ್ಲ ಸಿಗುತ್ತೆ.
ಇದೆಲ್ಲ ನೋಡಿ ನನಗಂತೂ ತುಂಬಾ ಸಾಕಾಗಿದೆ ಅಂತ ಮಾತಾಡ್ಕೊಂತಾ ಇರ್ತಾರೆ. ಆದ್ರೆ ಚೂ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂತಾನೆ ಇರ್ತಾನೆ. ಆ ಮಾತನ್ನ ಏನು ಅವ್ನಿಗೆ ಹೇಳಿರೋ ತರ ಇರುತ್ತೆ. ಆಮೇಲೆ ಕ್ಲಾಸ್ ಎಲ್ಲ ಆದ್ಮೇಲೆ ಚೂ ಅಂಕಲ್ನ ನೋಡೋಣ ಅಂತ ಬರ್ತಾನೆ. ಅಂಕಲ್ ಆ ಟೈಮಲ್ಲಿ ಏನೋ ಬರೀತಾ ಇದ್ರು ಅನ್ಸುತ್ತೆ. ಇವ್ನ ನೋಡಿದೆ ಆ ಪೇಪರ್ಸ್ ನನ್ನ ಎತ್ತು ಡ್ರಾ ಒಳಗಡೆ ಇಡ್ತಾರೆ. ಅಂಕಲ್ ಅವನ ಹತ್ರ ತಿರ್ಗಾ ಏನೋ ಪ್ರಾಬ್ಲಮ್ ಅಂತ ಇಲ್ಲಿ ಬಂದಿದ್ಯಾ, ತಿರ್ಗಾ ಯಾವನ್ನೇ ನೋಡ್ದೋದ್ನ ಅಂತ ಕೇಳ್ತಾರೆ. ಅದಕ್ಕೆ ಅವನು ಪ್ರಾಡಕ್ಟ್ ಹಾಕಿರೋ ಯಾವನ್ನೇ ಹಾಗೆ ಹೋಗಿ ಯಾರ ಹತ್ರ ಸೇಲ್ ಹೋಗ್ತಾನೆ. ಅಂದ್ರೆ ಅವನ ಅಪಿಯರೆನ್ಸ್ ಎಲ್ಲ ತುಂಬಾ ಹಳೇದಾಗಿರೋ ತರ ಚೇಂಜ್ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅಂಕಲ್ ಅವನ ಹತ್ರ ನೀನೇನು ಅವ್ನ ಮದುವೆ ಆಗ್ತೀಯ ಏನು, ಯಾಕೆ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ನು ಯಾವ ಯೋಚನೆನೂ ಮಾಡಬಾರ್ದು, ಅದೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾನೆ. ಅದಕ್ಕೆ ಅವರು ನೀನು ಏನ್ ಹೇಳ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿದಾಗ ಅವ್ನು ನನ್ನ ಜೊತೆ ಒಂದು ನಾರ್ಮಲ್ ಪರ್ಸನ್ ಆಗಿರ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಏನು ನಾರ್ಮಲ್ ಪರ್ಸನ್, ಅವನೊಂದು ಮನುಷ್ಯನೇ ಇಲ್ಲ. ಆಮೇಲೆ ಅವ್ನ ಕೆಲಸ ಏನಂದ್ರೆ ನೀನನ್ನ ನೋಡ್ಕೊಳೋದು, ನೀನನ್ನ ಲವ್ ಮಾಡೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು ಆದರೆ ಅವನು ನನ್ನ ಎವರ್ನೇ, ಅವ್ನು ಬಂದಿರೋದೇ ನನಗಂತ, ಅವನ ಹತ್ರ ಇರೋದಲ್ಲ ನನಗೆ ಮಾತ್ರನೇ. ಆದರೆ ಇವಾಗೆಲ್ಲ ಅವ್ನು ತುಂಬ ಚೇಂಜ್ ಆಗ್ತಾ ಇದ್ದಾನೆ. ಅವನಿಂದನೇ ನಾನು ನಾರ್ಮಲಾಗಿ ಒಂದು ಲೈಫ್ನ ಬದುಕ್ತಾ ಇದೆ. ಅದರಿಂದ ಅವ್ನು ಯಾವಾಗಲೂ ನನ್ನ ಜೊತೆಲಿ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಏನು ಯಾವಾಗಲೂ ಇದಕ್ಕೆ ಮುಂಚೆ ಮನುಷ್ಯನ ಲವ್ ಮಾಡಿದ್ಯಾ ನೀನು, ಅದು ಹೆಂಗಿರುತ್ತೆ ಅಂತನಾದರೂ ನೀನು ಫೀಲ್ ಮಾಡಿದ್ಯಾ, ಸರಿ ಅದು ಹೋಗ್ಲಿ ಬಿಡು. ಇವಾಗ ಏನು ಹೇಳಿದೆ, ಅವ್ನು ನನಗಂತ ಬಂದವನಂತ ಹೇಳ್ತಾ. ಇವಾಗ ನಾನು ಹೇಳ್ತೀನಿ ನೋಡು, ಅವ್ನು ಯೂಸರ್ಗಂತಾನೆ ಅವ್ನು ಬಂದಿರೋದು. ಆದರೆ ಆ ಯೂಸರ್ ನೀನು ಹಾಕೈತೆ, ಅವ್ನು ನಿನಗಂತ ಏನೆಲ್ಲ ಮಾಡೋದ್ನೋ ಅದೆಲ್ಲ ಒಂದು ಸೆಟ್ಟಿಂಗ್ಸಿಂದ ಅವ್ನು ಮಾಡಿರೋದು. ಹಾಗೆ ನೋಡಿದ್ರೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಅದರೊಳಗಡೆ ಡೇಟಾಗಳನ್ನೆಲ್ಲ ಇನ್ಸರ್ಟ್ ಮಾಡಿರೋ ಒಂದು ಇಂಜಿನಿಯರ್ನೇ ನೀನು ಲವ್ ಮಾಡಿರ್ಬೇಕಾಯ್ತು. ಆಮೇಲೆ ಅವರನ್ನೇ ನಿನ್ನನ್ನು ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದ, ಯಾಕಂದರೆ ನೀನು ಅವ್ನು ಬೋರ್ ಹೊಡೆದಿದ್ಯಾ ಕರೆಕ್ಟಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹಂಗೆ ಹೇಳಿದ್ನ, ನನ್ನನ್ನು ಬಿಟ್ಟು ಹೋಗ್ಬೇಕಂತ ನಿಮ್ಮ ಹತ್ರ ಹೇಳಿದ್ನ ಅಂತ ಕೇಳ್ತಾನೆ. ಅವಾಗ ಇವರು ಅವ್ನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು, ನಿನ್ಗೆ ಯಾಕೆ ಎವರ್ನೇನು ಅಷ್ಟೊಂದು ಇಷ್ಟ ಅದ, ನೀನೇ ಎವರ್ನೇನಿಗೆ ಫಸ್ಟ್ ಮಾಸ್ಟರ್. ಒಂದ್ಸತಿ ಅವ್ನ ಕೆಲಸನ ಅವ್ನು ಮಾಡಿ ಮುಗಿಸೋದ್ಮೇಲೆ ಅವ್ನ ತಿರ್ಗಾ ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಅಲ್ಲಿ ಒಂದು ಸ್ವಲ್ಪ ಅವ್ನ ಸರಿ ಮಾಡಿ ತಿರ್ಗಾ ಅವನ್ನ ರಿಸೆಟ್ ಮಾಡ್ತಾರೆ. ಆಮೇಲೆ ಅವ್ನು ಬೇರೆ ಮಾಸ್ಟರ್ ಹತ್ರ ಹೋಗೋಕೆ ರೆಡಿ ಆಗ್ತಾನೆ. ಅದರಿಂದ ಇವಾಗ ಎವರ್ನೇ ನಿನ್ನನ್ನು ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದಾನೆ. ಅದರಿಂದ ಅವ್ನ ತುಂಬ ಮನ್ಸಿಗೆ ಹಚ್ಕೊಂಡ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವ್ರೇನೋ ತುಂಬ ಈಸಿಯಾಗಿ ಹೇಳ್ಬಿಟ್ಟು ಹೋದ್ರು, ಆದರೆ ಚೂರು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ ಕಡೆ ಮನೇಲಿ ರೋಬೋ ಹುಡುಗ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಆಮೇಲೆ ಚೂರು ರೂಮ್ನ ಕ್ಲೀನ್ ಮಾಡ್ತಾ ಇರ್ತಾನೆ. ಅಲ್ಲಿ ಇವನು ಚೂನು ಸೇರಿ ತೊಗೊಂಡಿರೋ ಫೋಟೋ ಒಂದಿರುತ್ತೆ. ಆ ಫೋಟೋ ಫ್ರೇಮಿಂದ ಬರೀ ಆ ಫೋಟೋನ ಮಾತ್ರ ಎತ್ಕೊಂಡು ಆ ಫ್ರೇಮ್ನ ಅಲ್ಲೇ ಇಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಈ ಕಡೆ ಚೂರು ರೋಡಲ್ಲಿ ನಡ್ಕೊಂಡು ಬರ್ತಾ ಇರೋವಾಗ ಎಲ್ಲ ಜೋಡಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಾಗ ಚೂ ಹುಡುಗನಿಗೆ ಅಳು ಬರ್ತಾ ಇರುತ್ತೆ. ಯಾಕಂದ್ರೆ ಇವನು ರೋಬೋ ಹುಡುಗನು ಅದೇ ತರಾನೇ ನಡ್ಕೊಂಡು ಹೋಗ್ತಾ ಇದ್ರ. ಆದ್ರೆ ರೋಬೋ ಹುಡುಗ ಇವಾಗ ಇವನ್ನ ಬಿಟ್ಟು ಹೋಗಕ್ ರೆಡಿ ಆಗಿದ್ದಾನೆ. ಆಮೇಲೆ ನಾನು ಇವಾಗ ನಿನಗೆ ಬೋರ್ ಹೊಡಿತಾ ಇದ್ದೀನಿ ಅಂದ್ರೆ ನಾನೇ ದೊಡ್ಡ ಫೇಲಿಯರ್ ಆದ್ರಿಂದಾನೆ ಎವರ್ನೇ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅನ್ಕೊಂಡಿರ್ತಾನೆ. ಆಮೇಲೆ ಈ ಕಡೆ ಮನೇಲಿ ರೋಬೋ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇರೋವಾಗಲೂ ಅವ್ನು ಯಾವಾಗಲೂ ಆ ಸರ್ಕಲ್ ಗೇಮ್ ಎಲ್ಲ ಆಡ್ತಾ ಇದ್ದಲ್ವಾ, ಬುಕ್ಕು ಪೇಪರ್ ಅದನ್ನೆಲ್ಲ ಎತ್ತಿಟ್ಕೊಂತಾನೆ. ಆಮೇಲೆ ಬಾತ್ರೂಮ್ ಬಂದು ಅಲ್ಲಿರೋ ಅವ್ನು ಬ್ರಷ್ ಟವಲ್ ಅದನ್ನು ಬಿಡಲ್ಲ, ಅದನ್ನು ಎತ್ಕೊಂಡು ಹೋಗ್ತಾನೆ. ಆದರೆ ಅದನ್ನೆಲ್ಲ ಎತ್ಕೊಂಡು ಹೋಗುವಾಗ ಪಾಪ ರೋಬೋ ಹುಡುಗನೂ ತುಂಬಾನೇ ಹೇಳ್ತಾ ಇರ್ತಾನೆ. ಆಮೇಲೆ ಮನೆ ಬಿಟ್ಟು ಹೋಗಕ್ಕೆ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಾವನೆ. ಆಮೇಲೆ ಲಾಸ್ಟಾಗಿ ಒಂದ್ಸತಿ ಚೂ ಅಡುಗೆನೂ ಮಾಡಿ ಇಟ್ಬಿಟ್ಟು ಹೋಗ್ತಾನೆ. ಆವಾಗಲೂ ಹೆಲ್ತಿ ಫುಡ್ ನಿಮ್ಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಹಂಗಿರುತ್ತೆ. ಆಮೇಲೆ ನನ್ನ ಬಗ್ಗೆ ನೀವೆಲ್ಲ ಮರ್ತೋಗಿ ಅಂದ್ಕೊಂಡಿರ್ತಾನೆ. ಇಷ್ಟರಲ್ಲಿ ಸುಮ್ಮನೆ ಬಿಡದೆ ಇನ್ನೂ ಚೂನು ಅವನು ಸೇರಿ ತೊಗೊಂಡಿದ್ರಲ್ವ ಫೋಟೋಸ್, ಅದನ್ನೆಲ್ಲ ಬೇರೆ ಸುಟ್ಟಾಕ್ತವನೆ. ಆಮೇಲೆ ಚೂ ಮನೆಗೆ ಬಂದಿದ್ದೆ. ರೋಬೋ ಅವನ ಹತ್ರ ಒಂದು ಸ್ವಲ್ಪ ಪೇಪರ್ಸ್ ನನ್ನ ತೋರಿಸಿ, ಇದು ಕಾಂಟ್ರಾಕ್ಟ್ ಪೇಪರ್ಸ್. ಆಮೇಲೆ ನಾನು ಸುಮ್ಮನೆ ನಾನು ಯಾವ ಕಾಂಟ್ರಾಕ್ಟಲ್ಲೂ ಸೈನ್ ಮಾಡಿಲ್ಲ. ಆಮೇಲೆ ಸ್ಟಾರ್ಟಿಂಗಿಂದ ಒಂದು ಪ್ರಾಡಕ್ಟ್ ಅಂತ ಈ ಕಾಂಟ್ರಾಕ್ಟಲ್ಲಿ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಬದಲಾಗಿ ನಾನು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿರೋ ಥರನೇ ಬರ್ತಿದ್ದೀನಿ. ಆದರೆ ಇಲ್ಲಿ ಕೆಲಸಕ್ಕೆ ಬಂದು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಾನು ನಿಮ್ಮ ಹತ್ರ ಲೈನ್ ಕ್ರಾಸ್ ಮಾಡಿದೆ, ಅದರಿಂದ ನಮ್ಮಿಬ್ಬರ ಮಧ್ಯೆ ಏನೇನೋ ನಡೆದೋಯ್ತು. ಅದಕ್ಕೆ ಕೊನೆಗೆ ಹಿಂಗೆ ಬಂದು ನಿಂತಿದೆ ಅಂತ ಹೇಳ್ತಾನೆ. ಅವಾಗ ಚೂ ಅವನ ಹತ್ರ ಬಂದು ಇದನ್ನೆಲ್ಲ ನಿನ್ನ ತಲೆಗೆ ಹಾಕೊಂಡು ಬೇಡಕನು, ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನೀನು ನನ್ನ ಜೊತೆಲೇ ಇರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ರೋಬೋ ಹುಡುಗನ ಅವನ ಹತ್ರ ನಿನಗೆಲ್ಲ ವಿಷಯನೂ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಇವಾಗವರೆಗೂ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಅದೆಲ್ಲ ಸೆಟ್ಟಿಂಗ್ಸಿಂದ ಆಗಿರೋ ಒಂದು ಇಲ್ಯೂಷನ್ಸ್. ಆಮೇಲೆ ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಅದಕ್ಕೆಲ್ಲ ನನ್ನ ಎಮೋಷನ್ಸೇ ಕಾರಣ. ಇವಾಗೇನೋ ಅದು ಸರಿ ಹೋಯ್ತು, ಆದರೆ ಫ್ಯೂಚರಲ್ಲಿ ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಈ ಟ್ರಯಲ್ ರನ್ನ ನಾವು ಇವಾಗಲೇ ಸ್ಟಾಪ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಚೂನು ಆದರೆ ನಾನು ಇದಕ್ಕೆಲ್ಲ ಒಪ್ಕೊಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೋಬೋನು ಕಂಪನಿಲಿ ಇರೋ ಪ್ರಾಡಕ್ಟ್ನ ನೀನು ನಿಲ್ಸೋಕ್ಕಾಗಲ್ಲ, ಹಾಗೆ ಮಾಡಿದ್ರೆ ಈ ಕಂಪನಿ ಸರ್ವಿಸ್ ಯಾರಿಗೂ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗಕ್ಕೆ ನೋಡ್ತಾನೆ. ಆವಾಗ ಚೂ ಅವ್ನ ಕೈ ಹಿಡ್ಕೊತಾನೆ. ರೋಬೋನ ಅವನ ಹತ್ರ ತುಂಬ ಸಾರಿ, ನನ್ನಿಂದನೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ನ ಕೈ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಅವಾಗ ಚೂ ಹಿಂದೆಯಿಂದ ಬಂದು ಅವನ್ನ ತಪ್ಕೊಂಡು, ನಿನ್ಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ನನ್ನ ಬಗ್ಗೆ ಯೋಚನೆ ಮಾಡಿದೆ ಹಿಂಗೆ ನನ್ನನ್ನು ಬಿಟ್ಟೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆದರೆ ಇದ್ರ ಮೇಲೆ ನನ್ನಿಂದ ಕೆಲಸ ಮಾಡೋಕ್ಕಾಗಲ್ಲ, ಆಮೇಲೆ ನಾನು ತಿರ್ಗಾ ಹೊಡೆದೋಗಿ ಕೆಳಗಡೆ ಬೀಳೋದನ್ನ ನೀವು ನೋಡ್ಬಾರ್ದು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಚೂನು ಅವನ ಹತ್ರ ತುಂಬ ಸಾರಿ, ಇದೆಲ್ಲ ನನ್ನದೇ ತಪ್ಪು, ನಾನು ಇದಕ್ಕೆ ಮುಂಚೆ ಯಾರನ್ನೂ ಲವ್ ಮಾಡಲಿಲ್ಲ, ಅದರಿಂದ ಲವ್ ಬಗ್ಗೆ ನನಗೆ ಯಾವ ಐಡಿಯಾನೂ ಇರಲಿಲ್ಲ, ಹಿಂಗೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ಅಂತ ಹೇಳ್ತಾನೆ. ಅದಕ್ಕೆ ರೋಬೋ ಹುಡುಗನ ಅವನ ಹತ್ರ, ಇದೆಲ್ಲ ನಿನ್ನ ತಪ್ಪಲ್ಲ, ನೀನು ನನಗೆ ಯಾರಿಗೂ ಕೊಡೋಕ್ಕಾಗದೇ ಇರೋಷ್ಟು ಪ್ರೀತಿನ ಕೊಟ್ಟೆ, ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿನ್ನಿಂದಾನೇ ನಾನು ಒಂದು ಮನುಷ್ಯನ ಥರ ಫೀಲ್ ಮಾಡಿದೆ, ಆಮೇಲೆ ನೀನೇ ನನ್ನ ಫಸ್ಟ್, ಆಮೇಲೆ ನೀನೇ ನನ್ನ ಲಾಸ್ಟ್. ನನ್ನನ್ನು ತಿರ್ಗಾ ರಿಸೆಟ್ ಮಾಡಿದ್ರು ನಾನು ಯಾವಾಗಲೂ ನಿನ್ನನ್ನು ಮರೆಯಲ್ಲ,
ಅದೇ ಥರ ನೀನು ನನ್ನನ್ನು ಮರಿಬೇಡ, ಹಾಗಂತ ನೀನು ಯಾವಾಗಲೂ ನನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇರಬೇಡ. ಇಷ್ಟು ದಿನ ಹೆಂಗೆ ಸಂತೋಷವಾಗಿದ್ದು ಇದ್ರ ಮೇಲೂ ಹಂಗೆ ಸಂತೋಷವಾಗಿರಬೇಕು ಅಂತ ಹೇಳ್ತಾನೆ. ಆದರೆ ಚೂ ತುಂಬ ಹತ್ಕೊಂಡು ಬ್ಯಾಡು, ನನ್ನನ್ನು ಬಿಟ್ಟು ಹೋಗ್ಬೇಡ್ವು, ನಾನು ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾನೆ. ಒಬ್ಬ ಹುಡುಗನು ಎಷ್ಟೋ ಟ್ರೈ ಮಾಡ್ತಾನೆ ಅವನನ್ನ ಬಿಟ್ಟು ಹೋಗ್ಬೇಕಂತ, ಆದರೆ ಆಗಲ್ಲ. ಇಬ್ರು ಹತ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಬಿಟ್ಟು ನೋಡಿದ್ರೆ ಚೂ ಹುಡುಗ ಸೋಫಾ ಮೇಲೆ ಮಾಡ್ಕೊಂಡಿದ್ದಾನೆ, ಒಬ್ಬ ಹುಡುಗ ಕೆಳಗಡೆ ಬಂದ್ಕೊಂಡು ಓದಾಡ್ತಾ ಇದ್ದಾನೆ. ಅವ್ನು ನೋಡೋದೆಲ್ಲ ಗ್ಲಿಚ್ ಆಗ್ತಾ ಇದೆ, ಅವನಿಂದ ಎದೊಳಕ್ಕೂ ಆಗ್ತಾ ಇಲ್ಲ. ಅವಾಗಲೂ ಅವನಿದ್ದು ಚೂನ ಕರಿಬೇಕು ಅನ್ಕೊಂತಾನೆ, ಆದರೆ ಆಗಲ್ಲ. ರಘು ಚೂಗೆ ಒಂದು ರೆಕಾರ್ಡ್ ಮಾಡಿ ಇಟ್ಟಿರ್ತಾನೆ, ನಾನು ಡಿಯರೆಸ್ಟ್ ಮಾಸ್ಟರ್, ನಾನು ಇವಾಗ ಹೊಡೆದೋದೆ, ನನ್ನನ್ನು ತಿರ್ಗಾ ರಿಸೆಟ್ ಮಾಡಿದ್ರು ನಾನಾಗಿರಲ್ಲ. ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದು ಹೆಂಗಿತ್ತಂದ್ರೆ ಒಂದು ಒಳ್ಳೆ ಮೂವಿ ನೋಡೋ ಥರ ಇತ್ತು. ಆ ಮೂವಿ ತುಂಬಾನೇ ಚೆನ್ನಾಗಿತ್ತು. ಆದರೆ ಮೂವಿ ಮುಗ್ದೋದ್ಮೇಲೆ ನಾವೆಲ್ಲ ನಮ್ಮ ಜೀವನಕ್ಕೆ ಹಿಂದಿರುಗಲೇಬೇಕಲ್ವಾ. ಅದೇ ಥರ ನೀವು ನಿಮ್ಮ ಲೈಫ್ನ ನೋಡ್ಕೊಳ್ಬೇಕು, ನಿಮ್ಮಿಂದ ಅದನ್ನು ಮಾಡೋಕ್ಕಾಗುತ್ತೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ 9 ಇಲ್ಲೇ ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.